ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ದುರ್ಗಾದೇವಿ ಮತ್ತು ಆಕೆಯ 9 ರೂಪಗಳಿಗೆ ಸಮರ್ಪಿತವಾದ ನವರಾತ್ರಿ ಹಬ್ಬ ವ್ರತ, ಭಕ್ತಿ, ಸಂಗೀತ ಮತ್ತು ದೈವಶಕ್ತಿಯಿಂದ ಕೂಡಿರುವಂಥ ಹಬ್ಬ ಆಗಿದೆ. ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಸಾಧಿಸಲು ಬಯಸುವವರು ನವರಾತ್ರಿ ಹಬ್ಬದ ಸಮಯದಲ್ಲಿ ದುರ್ಗಾದೇವಿಯನ್ನು ಪೂಜೆ ಮಾಡಬೇಕು. ಇವತ್ತಿನ ವಿಡಿಯೋದಲ್ಲಿ ದುರ್ಗಾದೇವಿಯ 4ನೇ ಅವತಾರವಾದ ಕೂಷ್ಮಾಂಡ ದೇವಿ, ಈ ದೇವಿಯ ಮಹಾತ್ಮೆ ಏನು, ಈ ದಿನದ ವಿಶೇಷ ಏನು, ಶುಭ ಮುಹೂರ್ತ ಯಾವುದಿದೆ ಪೂಜೆಗೆ ಮತ್ತು ಪೂಜೆಯ ವಿಧಾನ, ದೇವಿಯ ಮಂತ್ರ ಹಾಗೂ ಈ ದೇವಿಯ ಅವತಾರದ ಇಂದಿನ ಕಥೆ ಏನು, ಇದೆಲ್ಲವನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ. ನವರಾತ್ರಿ ಹಬ್ಬದಲ್ಲಿ ಪ್ರತಿಯೊಂದು ದಿನವೂ ಕೂಡ ದುರ್ಗಾದೇವಿಯ ವಿವಿಧ ಅವತಾರಗಳನ್ನ ಪೂಜಿಸಲಾಗುತ್ತೆ. 9 ದಿನವೂ ಕೂಡ ಆಕೆಗೆ ಪ್ರಿಯವಾದ ಬಟ್ಟೆಯನ್ನು ಧರಿಸಿ, ಪ್ರಿಯವಾದ ಹೂಗಳನ್ನು ಸಮರ್ಪಿಸಿ, ನೈವೇದ್ಯವನ್ನು ಇಟ್ಟು ಪೂಜಿಸಲಾಗುತ್ತೆ. ಇದ್ರ ಜೊತೆ ದುರ್ಗಾದೇವಿಯ ಮಂತ್ರಗಳನ್ನು ಕೂಡ ಈ ಸಮಯದಲ್ಲಿ ಪಠಿಸಲಾಗುತ್ತೆ. ನವರಾತ್ರಿ ಸಮಯದಲ್ಲಿ ದುರ್ಗಾದೇವಿಯ ಮಂತ್ರಗಳನ್ನು ಪಠಿಸೋದ್ರಿಂದ ದುರ್ಗಾದೇವಿಯ ಆಶೀರ್ವಾದ ದೊರೆಯೋದಲ್ಲದೆ ಜೀವನದಲ್ಲಿ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಹಾಗೂ ವ್ಯಕ್ತಿಯ ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ತನ್ನ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು ಆಕೆ. ಆಕೆಯ 8 ಭುಜಗಳು ವಿವಿಧ ಆಯುಧಗಳನ್ನು ಹಿಡಿದಿವೆ. ಕುಂಬಳಕಾಯಿ ಬಲಿ ಆಕೆಗೆ ಅತ್ಯಂತ ಪ್ರಿಯ. ಆಕೆಯ ಆರಾಧನೆಯಿಂದ ಋಣ, ದಾರಿದ್ರ್ಯ, ರೋಗಗಳು ದೂರವಾಗುತ್ತೆ ಅನ್ನೋ ನಂಬಿಕೆ ಇದೆ. ಈ ದಿನ ಸೆಪ್ಟೆಂಬರ್ 25, 2025 ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿಯ ಪೂಜೆಗೆ ಶುಭ ಮುಹೂರ್ತ ಯಾವುದು ಅಂತ ನೋಡೋಣ. ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 4:33 ಇಂದ 5:21. ಇದರ ನಂತರ ಅಭಿಜಿತ್ ಮುಹೂರ್ತ 11:47 ಮಧ್ಯಾಹ್ನ 12:35 ಹಾಗೂ ಮಧ್ಯಾಹ್ನದಲ್ಲಿ ವಿಜಯ ಮುಹೂರ್ತ 2:12 3 ಗಂಟೆವರೆಗೆ. ಈ ಸಮಯದಲ್ಲಿ ನೀವು ದೇವಿಯನ್ನು ಪೂಜಿಸಬಹುದು. ಇನ್ನು ಪುರಾಣಗಳ ಪ್ರಕಾರ ಕೂಷ್ಮಾಂಡ ದೇವಿಯ ಕಥೆಯನ್ನು ನೋಡೋದಾದರೆ, ಅಂಧಕಾರ ಮಾತ್ರ ಆವರಿಸಿದ್ದ ಕಾಲದಲ್ಲಿ ತನ್ನ ಮಂದ ಮಧುರ ನಗುವಿನಿಂದಲೇ ಈ ತಾಯಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ಲು. ಆದ್ದರಿಂದಲೇ ಆಕೆಗೆ ಆದಿಶಕ್ತಿ ಅಥವಾ ಆದಿಸ್ವರೂಪಿಣಿ ಎಂಬ ಗೌರವದ ಹೆಸರು ಕೂಡ ಬಂದಿತ್ತು. ಅವಳಿಲ್ಲದೆ ಬ್ರಹ್ಮಾಂಡವೇ ಅಸ್ತಿತ್ವದಲ್ಲಿ ಇರಲಿಲ್ಲ. ಕೂಷ್ಮಾಂಡ ಇದರ ಅರ್ಥ ಏನು ಅಂದರೆ, ಕುತ್ಸಿತ ಅಂದರೆ ಸಹಿಸಲಾಗದದು, ಊಷ್ಮ ಎಂದರೆ ಉಂಟಾಗುವ ಉಷ್ಣತೆ ಅಥವಾ ಶಬ್ದ, ಅಂಡ ಎಂದರೆ ಜೀವಕೋಶ ಅಥವಾ ಬ್ರಹ್ಮಾಂಡ. ಇನ್ನು ಒಂದು ಉಲ್ಲೇಖದಲ್ಲಿ ತ್ರಿವಿಧ ತಾಪಗಳಾದ ಸೃಷ್ಟಿ, ಸ್ಥಿತಿ ಮತ್ತು ಲಯದಿಂದ ಕೂಡಿದ ಸಂಸಾರದಲ್ಲಿ ಜೀವ ಅಂಡಾಕಾರದ ದೇಹದಲ್ಲಿ ಬಂಧನಕ್ಕೆ ಒಳಗಾಗಿರುವವನು ಎಂದು ಹೇಳಲಾಗುತ್ತೆ. ಈ ಪುನರಾವರ್ತಿತ ಬಾಂಧವ್ಯದಿಂದ ಬಿಡಿಸಬಲ್ಲವಳೇ ಕೂಷ್ಮಾಂಡ ದೇವಿ. ಕೂಷ್ಮಾಂಡ ದೇವಿಯ ಕಾಂತಿ ಸೂರ್ಯನ ತೇಜಸ್ಸಿಗೆ ಸಮಾನ. ಅವಳ ದೇಹದಿಂದಲೇ 10 ದಿಕ್ಕುಗಳು ಪ್ರಕಾಶಿಸುತ್ತವೆ. ಈ ಜಗತ್ತಿನ ಎಲ್ಲ ಪ್ರಾಣಿಗಳು ಹಾಗೂ ವಸ್ತುಗಳಲ್ಲಿ ಕಾಣುವ ತೇಜಸ್ಸು ಆಕೆಯ ಪ್ರಭೆಯ ಪ್ರತಿಬಿಂಬ ಮಾತ್ರ. ದೇವಿಗೆ 8 ಭುಜಗಳು ಇರೋದರಿಂದ ಅಷ್ಟಭುಜಾದೇವಿ ಎಂದು ಕೂಡ ಕರೀತಾರೆ. ಇನ್ನು ದೇವಿಯ ಕೈಗಳಲ್ಲಿ ಕಮಂಡಲ, ಧನುಸ್ಸು, ಬಾಣ, ಕಮಲ, ಅಮೃತಪೂರ್ಣ ಕಲಶ, ಚಕ್ರ, ಗದೆಯನ್ನು ಹಿಡಿದಿದ್ದಾಳೆ. ಇನ್ನು ಕೂಷ್ಮಾಂಡ ದೇವಿಯ ಪೂಜಾ ವಿಧಾನದಲ್ಲಿ ಕುಂಬಳಕಾಯಿ ಅತ್ಯಂತ ಶ್ರೇಷ್ಠವಾದದ್ದು. ಈ ದೇವಿಗೆ ಕುಂಬಳಕಾಯಿ ಬಲಿ ಅತ್ಯಂತ ಪ್ರಿಯ. ಈ ಕಾರಣದಿಂದ ಆಕೆಯು ಈ ಹೆಸರಿನಿಂದಲೂ ಕೂಡ ಪ್ರಸಿದ್ಧಳಾಗಿದ್ಲು. ಇನ್ನು ತಾಯಿಯ ಆರಾಧನೆಯಿಂದ ಸಿಗುವಂಥ ಫಲ ಏನು ಅಂತ ನೋಡೋಣ. ನವರಾತ್ರಿಯ ಚತುರ್ಥಿ ದಿನ ಕೂಷ್ಮಾಂಡ ದೇವಿಯ ಪೂಜೆ ಮೂಲಕ ಋಣ, ದಾರಿದ್ರ್ಯ, ರೋಗ, ದುಃಖಗಳು ದೂರವಾಗುತ್ತವೆ. ಜೊತೆಗೆ ಆಯುಷ್ಯು, ಬಲ, ಯಶಸ್ಸು ಮತ್ತು ಆರೋಗ್ಯ ವೃದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಯಥಾಶಕ್ತಿಯಿಂದ ಆರಾಧನೆ ಮಾಡಿದ ತಾಯಿ ಸಂತೋಷಗೊಂಡು ಸಂಸಾರ ಬಂಧದಿಂದ ಮುಕ್ತಿ ಹಾಗೂ ವ್ಯಾಧಿ ಬಾಧೆಗಳಿಂದ ರಕ್ಷಣೆ ನೀಡುತ್ತಾಳೆ. ಕೂಷ್ಮಾಂಡ ದೇವಿಯ ಆರಾಧನೆ
ಭಕ್ತರ ಜೀವನಕ್ಕೆ ಬೆಳಕು, ಶಕ್ತಿ ಮತ್ತು ಆಧ್ಯಾತ್ಮಿಕ ಸಮೃದ್ಧಿಯನ್ನು ತಂದುಕೊಡುತ್ತದೆ. ಇನ್ನು ಈ ದಿನದ ಪೂಜಾ ವಿಧಾನವನ್ನು ನೋಡೋದಾದರೆ, ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ದೇವಿಯ ವಿಗ್ರಹದ ಮುಂದೆ ದೀಪವನ್ನು ಹಚ್ಚಿ ಹೂವು, ಗಂಧ, ಕುಂಕುಮ ಮತ್ತು ಸಿಂಧೂರವನ್ನು ತಾಯಿಗೆ ಅರ್ಪಿಸಬೇಕು. ಈ ದಿನ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಲಾಗುತ್ತೆ ಹಾಗೂ ದೇವಿಗೆ ಪೂಜೆ ಮಾಡೋಕ್ಕೆ ಕೆಂಪು ದಾಸವಾಳಗಳನ್ನು ಅರ್ಪಿಸಲಾಗುತ್ತೆ. ದೇವಿ ನೈವೇದ್ಯಕ್ಕಾಗಿ ದೇವಿ ಇಷ್ಟಪಡುವಂಥ ಬಿಳಿ ಕುಂಬಳಕಾಯಿಯನ್ನು ಸಮರ್ಪಿಸಬಹುದು. ಇನ್ನು ಸಿಹಿ ತಿಂಡಿಗಳು, ಲವಂಗ ಮತ್ತು ಏಲಕ್ಕಿಯನ್ನು ಕೂಡ ನೈವೇದ್ಯವಾಗಿ ತಾಯಿಗೆ ಅರ್ಪಣೆ ಮಾಡಬಹುದು. ದುರ್ಗಾ ಸಪ್ತಶತಿ ಅಥವಾ ದುರ್ಗಾ ಚಾಲೀಸವನ್ನು ಈ ಪೂಜೆಯ ಸಮಯದಲ್ಲಿ ಪಠಿಸಬಹುದು. ಪೂಜೆಯ ನಂತರ ಆರತಿಯನ್ನು ಮಾಡುವುದರಿಂದ ಪೂಜೆ ಸಂಪನ್ನವಾಗುತ್ತೆ. ಪೂಜೆಯ ಸಮಯದಲ್ಲಿ ಪಠಿಸಬೇಕಾದಂಥ ದೇವಿಯ ಮಂತ್ರ ಹೀಗಿದೆ: ಓಂ ದೇವಿ ಕೂಷ್ಮಾಂಡಾಯೇ ನಮಃ. ಕೂಷ್ಮಾಂಡ ದೇವಿಯನ್ನು ಬ್ರಹ್ಮಾಂಡದ ಸೃಷ್ಟಿಕರ್ತ ರೂಪವೆಂದು ಕರೆಯಲಾಗುತ್ತೆ. ಈಕೆಯು ಶಕ್ತಿ ಮತ್ತು ಚೈತನ್ಯವನ್ನು ಪ್ರತಿನಿಧಿಸ್ತಾಳೆ. ಕೂಷ್ಮಾಂಡ ದೇವಿಯ ಈ ಮಂತ್ರವನ್ನು ಪಠಿಸುವ ಮೂಲಕ ಆರೋಗ್ಯ, ಸೌಂದರ್ಯ ಮತ್ತು ಸೃಜನಶೀಲತೆಯನ್ನು ಪಡೆಯಬಹುದು. ಸೊ ಇದಾಗಿತ್ತು ನವರಾತ್ರಿಯ 4ನೇ ದಿನ ದುರ್ಗಾದೇವಿಯ 4ನೇ ಅವತಾರವಾದ ಕೂಷ್ಮಾಂಡ ದೇವಿಯ ಪೂಜಾ ವಿಧಾನ, ಕತೆ, ಮಂತ್ರ ಹಾಗೂ ದಂತಕತೆ. ಇದೇ ರೀತಿ ಇನ್ನಷ್ಟು ಹೆಚ್ಚಿನ ವೀಡಿಯೋಸ್ನ ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್.